ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅಂತ ಹೇಳ್ತಾರಲ್ಲ, ವಾಟ್ ಇಫ್ ದರ್ ಇಸ್ ನೋ ವೇ? ಸ್ಪೇಸ್ ಇಂದ ಈ ಒಂದು ಪಾಮ್ ಜುಮೇರಾನ ಬರೀ ಕಣ್ಣಲ್ಲಿ ನೋಡ್ಬೋದು. The Palm opened in 2006 with a spectacular fireworks display. ಪ್ಲಾನ್ ಮಾಡಿದಾಗ ಇದು ಸ್ಟುಪಿಡ್ ಐಡಿಯಾ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಸಂಚಾರಿ ಫ್ಯಾಮಿಲಿ ಬ್ಲಾಗ್. ನಾವೀಗ ದ ವ್ಯೂ ಅಟ್ ಪಾಮ್ ಜುಮೇರಾಗೆ ಹೋಗ್ತಾ ಇದ್ದೀವಿ. ಸೊ ದುಬೈನಲ್ಲಿ ನೀವು ಟ್ಯಾಕ್ಸಿ ಯೂಸ್ ಮಾಡ್ಬೋದು. ಟ್ಯಾಕ್ಸಿ ಅಪ್ಲಿಕೇಶನ್ ಯಾವುದು ಅಂದರೆ ಕರೀಮ್ ಅಂತ ಒಂದು ಬರುತ್ತೆ, ಮತ್ತು ಊಬರ್ ಇದೆ. ಊಬರ್ ಈಸ್ ಲಿಟಲ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಬಟ್ ಕರೀಮಲ್ಲಿ ನಿಮಗೆ ಹಲಾ ಟ್ಯಾಕ್ಸಿ ಅಂತ ಸಿಗುತ್ತೆ. ಅದು ಸ್ವಲ್ಪ ಕಡಿಮೆ, ಬಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಇದೆ. ಬಟ್ ಓಕೆ, ಅಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಅದೊಂದು ಸ್ವಲ್ಪ ಚೀಪ್ ಅಂತ ಹೇಳ್ಬೋದು. ಅದರಲ್ಲಿ ಕರೀಮಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ರೈಡ್ಸ್ ಅಂತ ಇದೆ, ಇನ್ನೊಂದು ಹಲಾ ಟ್ಯಾಕ್ಸಿ ಅಂತ ಇದೆ. ರೈಡ್ಸ್ ಅಂದರೆ ನಿಮಗೆ ಎಕ್ಸ್ಪೆನ್ಸಿವ್, ಈ ಲೆಕ್ಸಸ್ಸು ಮತ್ತು ಬೆನ್ಸ್ ಕಾರು, BMW ಆ ಥರ ಬರುತ್ತೆ. ಬಟ್ ನೀವು ನಾರ್ಮಲ್ ಟ್ರಾನ್ಸ್ಪೋರ್ಟೇಷನ್ಗೆ ಹಲಾ ಟ್ಯಾಕ್ಸಿ ಅಂತ ಇದೆ, ಅದನ್ನು ಯೂಸ್ ಮಾಡಿಕೊಂಡು ದುಬೈನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಹಲಾ ಟ್ಯಾಕ್ಸಿ ಅಂತ ಏನಿದೆಯಲ್ಲ, ಅದು ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 20 ಕಿಲೋಮೀಟರ್ಸ್ಗೆ ಅರೌಂಡ್ 1500 to 2000 ರುಪೀಸ್ ಆಗುತ್ತೆ. ಡಿಪೆಂಡ್ಸ್. ಇಲ್ಲಿ ಪೀಕ್ ಅವರ್ಸ್ ಅಂತ ಹೇಳಿದ್ರೆ ಈವ್ನಿಂಗ್ 3 to 7 o'clock ಅಥವಾ 4 to 8 o'clockವರೆಗೂ ಪೀಕ್ ಅವರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮಿನಿಮಮ್ಮೇನೆ 8 ದಿರಮಿಂದ 12 ದಿರಮ್ ಗಂಟ ತೊಗೋತಾರೆ. ಸೊ ಜನರಲಿ 5 ದಿರಮ್ ಇರುತ್ತೆ. ಸೊ ಪೀಕ್ ಅವರ್ಸಲ್ಲಿ 8 ದಿರಮ್ ಆಗುತ್ತೆ, 12 ದಿರಮ್ ಆಗುತ್ತೆ. ಅದೇನು ಎಕ್ಸ್ಟ್ರಾ ಇದೆಯಲ್ಲ, ಅದು ಕರೀಮ್ ಅವ್ರು ತೊಗೋತಾರೆ. ಅದೇ ಕರೀಮ್ ಅಪ್ಲಿಕೇಶನ್, ಕರೀಮ್ ಏಜೆಂಟ್ ಏನಿದ್ದಾರೆ ಅವ್ರು ತೊಗೋತಾರೆ. ಸೊ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ದುಬೈಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ನಾರ್ಮಲಾಗೆ ಟ್ಯಾಕ್ಸಿ ತೊಗೋಬೋದು. ನಾಟ್ ನೆಸೆಸರಿ ನೀವು ಅಪ್ಲಿಕೇಶನ್ನೇ ಡೌನ್ಲೋಡ್ ಮಾಡಿ ಕ್ಯಾಬ್ಸ್ನ ಬುಕ್ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಇಲ್ಲಿ ಬಂದಿದ ತಕ್ಷಣ ಜಸ್ಟ್ ಯಾವ್ದಾದ್ರು ಖಾಲಿ ಹೋಗ್ತಾ ಇರೋ ಟ್ಯಾಕ್ಸಿನ ಜಸ್ಟ್ ನಾರ್ಮಲಾಗಿ ಆಟೋಗೆಲ್ಲ ಮಾಡ್ತೀವಲ್ಲ ಬ್ಯಾಂಗ್ಳೂರಲ್ಲಿ, ಆ ಥರ ಸ್ಟಾಪ್ ಮಾಡಿದ್ರೆ ಅಕಸ್ಮಾತ್ ಪ್ಯಾಸೆಂಜರ್ ಇಲ್ಲ ಅಂದರೆ ನಿಲ್ಲಿಸ್ತಾರೆ, ಇದ್ರೆ ನಿಲ್ಲಿಸಲ್ಲ. ಪ್ರೇರಣಾ is trying to walk. Ella? She's trying to walk. Come walk. ನಾವಿರೋದು ಓಲ್ಡ್ ದುಬೈ ಹತ್ತತ್ರ. ನಾವಿರೋ ಲೊಕೇಶನಿಂದ ಪಾಮ್ ಜುಮೇರಾ ಈಸ್ ಅರೌಂಡ್ 22 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ ಟೇಕ್ ಅರೌಂಡ್ 30 to 40 ಮಿನಿಟ್ಸ್. ಪೀಕ್ ಅವರ್ಸಲ್ಲಿ ಏನಾದರೂ ಹೋದರೆ ನೀವು ತುಂಬ ಟ್ರಾಫಿಕ್ ಜಾಮ್ ಇದೆ, ಮೋರ್ ದೆನ್ 1 hour ಕೂಡ ಆಗ್ಬೋದು. ಸೊ ನೀವೇನಾದರೂ ಬುಕ್ಕಿಂಗ್ ಎಲ್ಲ ಮಾಡಿದರೆ ಆದಷ್ಟು ಜಲ್ದಿ ಹೋಟೆಲಿಂದ ಹೊರಡೋದು ಒಳ್ಳೆಯದು. ಟೋಟಲಿ ಈ ಕ್ಯಾಬಲ್ಲಿ 5 ಕ್ಯಾಮ್ರಾಸ್ ಇದೆ. ಸೊ ನೀವೇನಾದ್ರು ಟ್ಯಾಕ್ಸಿ ತಗೋತೀರಾ ದುಬೈಲಿ ಅಂತ ಹೇಳಿದ್ರೆ ತಲೆನೇ ಕೆಡಿಸ್ಕೊಂಡು ಆರಾಮಾಗಿ ತಗೊಂಬೋದು. If we take the cab directly from the road, even then we will get it based on time. Now they can track our booking through app, right? Yes. Otherwise also they can track. No. Sometimes we take it directly from the street, like we just wave and stop the cab and we take it, right? It's Careem app under the Dubai government. Okay. So the government is controlling Careem also. Okay. ಅದು ನಾರ್ಮಲ್ ಟ್ಯಾಕ್ಸಿ ಮಾಡ್ತಾರೆ, ಯಾವಾಗೂ ಟ್ರ್ಯಾಕ್ ಆಗ್ತಾನೆ ಇರುತ್ತೆ. Same. ಸೊ ಅದಕ್ಕೋಸ್ಕರ ನಾವು ನೀಡಿದ್ವಿ ನಿನ್ನೆ 110 ಏನೋ ಇದೆ ನಂಬರು. ಸೊ ಏನಾದ್ರು ಪ್ರಾಬ್ಲಮ್ ನಾರ್ಮಲ್ ಆಗಿ ನೀವು ಟ್ಯಾಕ್ಸಿ ಏನಾದ್ರು ತೊಗೊಂಡ್ರೆ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಅದು ಕಾಲ್ ಮಾಡ್ಬೋದು. ಮತ್ತೆ ಇಲ್ಲಿ ಕ್ಯಾಬ್ ನಂಬರ್ ಬೇಕು ಅಂತ ಇಲ್ವಂತೆ. ಇವಾಗ ನಾವು ಓಲಾಲೆಲ್ಲ ಮಾಡಿದ್ರೆ ಕ್ಯಾಬ್ ನಂಬರ್ ಇಟ್ಕೊಂಡು ನಾವು ಇದು ಮಾಡ್ತೀವಲ್ವಾ, ಇಶ್ಯೂಸ್ ರೇಸ್ ಮಾಡ್ತೀವಿ. ಇಲ್ಲಿ ಕ್ಯಾಬ್ ನಂಬರು ಬೇಡ, ನಾವು ಡ್ರೈವ್ ಮಾಡಿರೋ ರೈಡ್ ತೊಗೊಂಡಿರೋ ಟೈಮಿಂಗ್ ಕೊಟ್ಟರು ಸಾಕು.
ಟೈಮಿಂಗಲ್ಲೇ ಫುಲ್ಲು ಹಿಸ್ಟ್ರಿ ತೆಗೆದುಬಿಡ್ತಾರೆ. ಸೊ ಡ್ರೈವರ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ವೆಹಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಜಸ್ಟ್ ಆ ಟೈಮಲ್ಲಿ ನಾವು ಟ್ರಾವೆಲ್ ಮಾಡ್ತಿದ್ದಂದ್ರೆ ಈ ಒಂದು ವೆಹಿಕಲ್ ಎಲ್ಲಿತ್ತು ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಆಫೀಸಲ್ಲಿ ಆರಾಮಾಗಿ ತೆಗೆದುಬಿಡ್ತಾರೆ. Many accidents. The baby have any problem? Okay. You have to press 2 seconds the screen. Okay. 2 seconds. Okay. Then police will come. Oh. When they will drop, then they will come. Oh. ಏನಾದ್ರು ಪ್ರಾಬ್ಲಮ್ ಆಯ್ತು, ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಈ ಸ್ಕ್ರೀನ್ನ 2 ಸೆಕೆಂಡ್ಸು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟಾಗಿ ಪೊಲೀಸ್ ಅವ್ರು ಬರ್ತಾರೆ ಆ್ಯಂಡ್ ನೆಸಸರಿ ಆ್ಯಕ್ಷನ್ ತಗೋತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಇದು ಒರಿಜಿನಲ್ ಆಗೇ ನೋಡಿದ್ವಿ ನಾವು ಅಲ್ವಾ? ಸಿಂಗಾಪುರಲ್ಲಿ ಇದು ಇಲ್ಲೂ ಇದೆ ಈ ಥರ ಅಕ್ವೇರಿಯಂ. ಏನಮ್ಮ ಇದು ಪ್ರೇರಣ? ಫಿಶ್ ಹೇಳು. ಫಿಶ್ ಅಲ್ಲ ಚಿನ್ನ, ಫಿಶ್ ಹೇಳು. ಸೊ ನೀವು ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಬಂದಿದ್ರು, ಇಲ್ಲಿ ಬಂದು ಸ್ಕ್ಯಾನ್ ಮಾಡೋಕ್ಕೆ ಲೈನ್ ಇರುತ್ತೆ. ಅದು ಟಿಕೆಟ್ ಪರ್ಚೇಸ್ ಮಾಡ್ತಾರಲ್ಲ ಅವ್ರ ಲೈನಲ್ಲೇ ನಿಂತ್ಕೊಂಡು ಹೋಗಿ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿಸ್ಕೊಂಡು ಮತ್ತೆ ಬಂದು ಜನರಲ್ ಕ್ಯೂ ಇರುತ್ತೆ. ಮತ್ತೆ ಒಂದು ಜನರಲ್ ಕ್ಯೂ ಇರುತ್ತೆ, ಅದ್ರಲ್ಲಿ ನಿಂತ್ಕೊಂಡು ಫೈನ್ ಆಗಿ ಎಂಟರ್ ಆಗುತ್ತೆ. ಎಂಟರ್ ಆಗಬೇಕು. ಮತ್ತೆ ಇವಾಗ ಲಿಫ್ಟ್ ಸಾಕು ನೋಡಿ ಲೈನ್. ನೀವು ಸೀಸನಲ್ಲಿ ದುಬೈಗೆ ಬಂದರೆ ಎಲ್ಲ ಮುಕ್ಕಾಲು ಗಂಟೆಯಿಂದ 1 ಅವರ್ ಎಲ್ಲ ಸ್ಪಾಟ್ಸಲ್ಲೂ ಕ್ಯೂ ಹೋಗಬೇಕು. ನೀವು ಕಾಯಲೇಬೇಕಾಗುತ್ತೆ. ಸೊ ಹೋಗಿದ ತಕ್ಷಣ ಎಂಟ್ರಿ ಸಿಗುತ್ತೆ ಅಂತ ಆಗಲ್ಲ. ಸೊ ನಾವು ಬಂದಿರೋ ನವಂಬರಿಂದ ಫೆಬ್ ಗಂಟ ಸೀಸನ್ ಇದೆ. ಸೊ ತುಂಬ ಕಷ್ಟ ದುಬೈ ಒಳಗೆ, ಅದು ಶೆಕೆಯಲ್ಲಿ ಟ್ರಾವೆಲ್ ಮಾಡೋದು ಒಂದು ಪೇನು. ಅದರೊಳಗಡೆ ಈ ಥರ ಲೈನಲ್ಲಿ ನಿಂತ್ಕೋ, ಅದು 3,000 4,000 ಸಾವಿರ ರೂಪಾಯಿ ಎಂಟ್ರಿ ಫೀ ಕಟ್ಟಿ 1 ಅವರ್ ವೆಯ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಬಟ್ ನೀವು ಆಫ್ ಸೀಸನಲ್ಲಿ ಬಂದರೆ ಕ್ಯೂ ಅಷ್ಟಿರಲ್ಲ. ಟೂರಿಸ್ಟ್ ಇರಲ್ಲ. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಆಕ್ಟಿವಿಟೀಸ್ ಏನೂ ಇರಲ್ಲ. ಬಟ್ ಇದೆಲ್ಲ ನೋಡ್ಬೋದು, ಟೂರಿಸ್ಟ್ ಅಟ್ರಾಕ್ಷನ್ಸ್ ಎಲ್ಲ ಓಪನ್ ಇರುತ್ತೆ. ಸೊ ನೋಡಿ ಲೈನ್ ನೋಡಿ. So we have to wait. The Great Wall, the water depth is 30 meters. Tons of rock was used as the foundations. 120 million tons of sand was brought from the ocean to build the 17 fronds in the shape of a palm. ನೋಡಿದ 1,500 villas, 2,500 apartments, with over 78,000 people who live on the Palm. Over 1 million tourists and residents visit the Palm each year. The Palm is home to 27 hotels, including the stunning Atlantis The Palm. Destinations such as the view at the Palm. Nakheel Marinas. The Palm is connecting to Dubai with a 300-meter bridge. This bridge transports over 100,000 cars daily. That is over 1 billion cars a year. The Palm monorail runs the length of the Palm, featured with 5 stations connecting key destinations.
opened in 2006 with a spectacular fireworks display. Please make your way. ಸೊ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿಕೊಂಡು ಈಗ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ವೇ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಅಂತ ಹೇಳ್ತಾರಲ್ಲ, ವಾಟ್ ಇಫ್ ದರ್ ಇಸ್ ನೋ ವೇ? ಕ್ರಿಯೇಟ್ ಒನ್ ಅಂತ ಯೂಸ್ ಮಾಡಿರೋದು. ದುಬೈ ಕೋಸ್ಟಲ್ ರೀಜನ್ 70 ಕಿಲೋಮೀಟರ್ಸು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೇಂಜ್ ಟೆಕ್ನಾಲಜಿ ಯೂಸ್ ಮಾಡಿರ್ಬೇಕು ಅಂದ್ರೆ, ಇದು ಇವಾಗ ಏನು ನೋಡ್ತಾ ಇದ್ರಲ್ಲ, ಇದು ಸಮುದ್ರದ ಮೇಲೆ ಕಟ್ಟಿರುವಂತ ಮನೆಗಳು. ಅಂದ್ರೆ ಇಲ್ಲಿ ಶಾಪಿಂಗ್ ಮಾಲ್ ಇದೆ, 28 ಅಪಾರ್ಟ್ಮೆಂಟ್ಸ್ ಇದೆ, 28,000 ಜನಗಳು ಇಲ್ಲೇ ಬದುಕ್ತಿದ್ದಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರ ವಿಷನ್ ಹೇಗಿದೆ ಅಂತ. ನಮಗೆ ಲ್ಯಾಂಡ್ ಇಲ್ವಾ, ಪ್ರಾಬ್ಲಮ್ ಇಲ್ಲ, ಸಮುದ್ರ ಇದೆಯಾ, ಸಮುದ್ರದ ಮೇಲೆ ಮನೆ ಕಟ್ತೀವಿ ಅನ್ನೋ ಒಂದು ಛಲ ಇದೆ. ಸೊ ಅದಕ್ಕೆ ದುಬೈ ಅಷ್ಟು ಡೆವಲಪ್ ಆಗಿರೋದು. ಸೊ 1997 ಐಡಿಯಾ ಬರುತ್ತೆ ಶೇಖ್ ಅಂಕಲ್ಗೆ, ಈ ಥರ ಒಂದು ಕೋಸ್ಟಲ್ ಅಂದರೆ ಈ ಥರ ಒಂದು ಪಾಮ್ ಐಲ್ಯಾಂಡ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಫಸ್ಟು ಸೂರ್ಯ ಹೇಗಿದಾರಲ್ಲ, ಅಂದರೆ ಸೂರ್ಯ ಅದ್ಮೇಲೆ ಹಿಂಗೆ ರೇಸ್ ಎಲ್ಲ ಹೋದ್ರೆ ಆ ಥರ ಒಂದು ಶೇಪ್ ಮಾಡ್ತಾರೆ. ಬಟ್ ಅದು 60 ಕಿಲೋಮೀಟರ್ 58 ಕಿಲೋಮೀಟರ್ದು ಆಗುತ್ತೆ. ಸೊ ರಶೀದ್ ಅಂಕಲ್ ಏನು ಮಾಡ್ತಾರೆ, ಅದಕ್ಕೊಂದು ಹಿಂಗೆರೆ ಹೇಳ್ಬಿಟ್ಟು ಟ್ರೀ ಈ ಥರ ಮಾಡಿಬಿಟ್ಟು 70 ಕಿಲೋಮೀಟರ್ ಮಾಡ್ತಾರೆ. 70 ಕಿಲೋಮೀಟರ್ ಐಲ್ಯಾಂಡ್ ಮ್ಯಾನ್ ಮೇಡ್ ಇದು. ಸೊ ಇದಕ್ಕೆ ಎಷ್ಟೋ ಮಿಲಿಯನ್ ಟನ್ಸ್ ಮರಳು ತಂದು ಹಾಕಿ ಫೌಂಡೇಶನ್ ಮಾಡಿ ನೀರಿನ ಲೆವೆಲ್ ಮೇಲೆ ಬರೋ ಥರ ಮಾಡಿ ಕಲ್ಲುಗಳು ಹಾಕಿ ಬೇಸ್ ಮಾಡಿ ಅದ್ರ ಮೇಲೆ ಮನೆ ಕಟ್ಟಿರೋದು. ಅಂದ್ರೆ ನಾವೆಲ್ಲ ಇದನ್ನೆಲ್ಲ ಯೋಚನೆಗಳು ಬಂದ್ರೆ ಏನ್ ಸ್ಟುಪಿಡ್ ಸಿಲ್ಲಿ ಅಂತ ಮಾತಾಡ್ಕೊಂಡು ನಗಾಡ್ಬಿಟ್ಟು ಬಿಟ್ಬಿಡ್ತೀವಿ. ಇವರು ಎವ್ರಿ ಥಾಟ್ಗೆ ಜೀವ ತುಂಬ್ತಾ ಇದ್ದಾರೆ. ಅಷ್ಟು ವ್ಯಾಲ್ಯೂ ಇದೆ. ಅಂದ್ರೆ ಒಂದು ಥಾಟ್ ಬಂತ ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ಅಷ್ಟೇ. It's as simple as that. Think about challenges. They think about how to make it happen. ಅಷ್ಟೇ. Solution oriented people ಇರೋದ್ರಿಂದ, so whatever it comes to their mind, they just do it ಅಷ್ಟೇ. ಅಂದ್ರೆ ರಿಪರ್ಕಷನ್ ಗೊತ್ತಿರುತ್ತೆ ಅವ್ರಿಗೆ, ಏನಾಗ್ಬೋದು ಏನಾಗಲ್ಲ ಅಂತ. ಇವಾಗ ಸುನಾಮಿ ಬಂದ್ರೆ ಎಲ್ಲ ಹೋಗ್ಬೋದು ಅಂತ ಗೊತ್ತಿರುತ್ತೆ. ಬಟ್ ಅವ್ರ ಪಾಸಿಟಿವ್ ಆಟಿಟ್ಯೂಡ್ ಹೇಗೆಂದ್ರೆ, ಈ ಥರ ಹೋದ್ರೂ ಈ ಥರ 1000 ಬೇಕಾದ್ರೆ ನಾನು ಕ್ರಿಯೇಟ್ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಇದೆ. ಸೊ ದಟ್ ಆಟಿಟ್ಯೂಡ್ ವಿಲ್ ಬ್ರಿಂಗ್ ಯು ಅಪ್. ಆ ಒಂದು ಆಟಿಟ್ಯೂಡ್ ಇಂದನೇ ಟೂರಿಸ್ಟ್ ಗ್ರೋತ್ ಆಗ್ತಿರೋದು. ಆ್ಯಂಡ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಒಂದು ಏನಿದೆ ಪಾಮ್ ಜುಮೇರಾ, ಇದು ಸ್ಪೇಸ್ ಇಂದ ಈ ಒಂದು ಪಾಮ್ ಜುಮೇರಾನ ಬರೀ ಕಣ್ಣಲ್ಲಿ ನೋಡ್ಬೋದು. ಆ ರೇಂಜಿಗೆ ಮಾಡಿದ್ದಾರೆ. ಇಟ್ಸ್ ವೆರಿ ಬಿಗ್. ನಮ್ಮ ಕ್ಯಾಮ್ರಾದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ನಾವು ರಿಯಲ್ ಆಗಿ ಏನಾದರೂ ಇಲ್ಲಿ ನೋಡಿದ್ರೆ ನೀವು ತುಂಬ ದೊಡ್ಡದಿದೆ. ಆ್ಯಂಡ್ ಇಟ್ಸ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಅಂದರೆ ಮಾಡಿದ್ದಾರೆ ಅಂತ ಬಿಟ್ಟು ಹೇಗೆ ಆ ಕಡೆ ಈ ಕಡೆ ಡಿಸೈನ್ ಎಲ್ಲ ಆಗಿದೆ, ನೀಟಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೇನು ಕಾಣಿಸ್ತಿದೆ ಇದು ಕೂಡ ಹೋಟೆಲ್. ಸೊ ಇಲ್ಲಿ ಹೋಟೆಲ್ ಕೂಡ ಮಾಡಿದ್ದಾರೆ, 5 ಸ್ಟಾರ್ ಹೋಟೆಲ್ ಅದು. ಎಲ್ಲ ಅಪಾರ್ಟ್ಮೆಂಟ್ಸ್, ಎಲ್ಲ ಮನೆಗಳು. ಇಲ್ಲಿ ಈ ಒಂದು ಲೊಕೇಶನಲ್ಲಿ 28,000 ಪೀಪಲ್ ಈಗ ಕರೆಂಟ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಒಂದು ಕಾರು ಹಿಡ್ಕೊಂಡಿರ್ತಾರೆ. ಬೋಟು ಕೂಡ ಇದೆ, ಒಬ್ಬೊಬ್ರು ಮನೆಗೆ ಒಂದೊಂದು ಬೋಟ್. ಸೊ ಇಲ್ಲಿ ಪಾರ್ಕ್ ಮಾಡಿ ಹೋಗಿ. ಸೊ ಯುವರ್ ಫಂಡ ವೆರಿ ಸಿಂಪಲ್. ಏನಂದರೆ ಈ ಥರ ಏನಾದ್ರು ಒಂದು ಕ್ರಿಯೇಟ್ ಮಾಡಿ ಆಯಿತಾ, ಅದನ್ನು ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿಬಿಡೋದು. ಅದರಿಂದ ಬರೋದು ಆರಾಮಾಗಿ ಕೂತ್ಕೊಂಡು ತಿಂತಾ ಇರ್ಬೋದು ಲೈಫ್ ಲಾಂಗ್. ಸೊ ಯು ಕ್ರಿಯೇಟ್ ಸಮಥಿಂಗ್, ಯು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ಲೆಟ್ ಇಟ್ ಗ್ರೋ ಅಷ್ಟೇ. ಅಂದರೆ ಸಿ ಇಟ್ ಅಷ್ಟೇ. ಅಂದರೆ ನಾವು ಏನು ಮಾಡ್ತೀವಿ ಹೇಳಿ, ಬಂದ್ಬಿಟ್ಟು ಎಷ್ಟು ಸಕ್ಕತ್ತಾಗಿದೆ ಏನು ಮಾಡಿ ನಾವು ಯೋಚನೆ ಮಾಡಲ್ಲ ಈ ಥರ ನಾವೇನಾದ್ರು ಕ್ರಿಯೇಟ್ ಮಾಡ್ಬೋದಾ ಅಂತ. ಬಟ್ ಇವ್ರು ಮಾಡಿರೋದನ್ನ
ಅಂದರೆ ಇದು ಸ್ಟುಪಿಡ್ ಆಗಿರುತ್ತೆ. ಒಂದ್ಸತಿ ಇವ್ರು ಪ್ಲಾನ್ ಮಾಡಿದಾಗ ಇದು ಸ್ಟುಪಿಡ್ ಐಡಿಯಾ ಆಗಿರುತ್ತೆ. ಸೊ ಯಾವನ್ ಸಮುದ್ರದ ಮೇಲೆ ಐಲ್ಯಾಂಡ್ ಕಟ್ತಾನೆ, ಯಾವನ್ ಮಾಡ್ತಾನೆ ಅನ್ನೋ ಅನ್ಸಿರುತ್ತೆ. ಸೊ ಇವಾಗ ಎಷ್ಟು ಜನ ಬಂದ್ಬಿಟ್ಟು ವಾ ಅಂತ ಉಳಿತಾರೆ. ವರ್ಲ್ಡ್ ವೈಡ್ ಜನ ಬಂದು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಬಂದು ನೋಡ್ತಾರೆ. ವಿಚ್ ವಾಸ್ ಒನ್ಸ್ ಲೈಕ್ ಅ ಸ್ಟುಪಿಡ್ ಐಡಿಯಾ. ಇವರು ಒಂದು ಥಾಟ್ ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂದ್ರೆ, ಈ ಜಾಗನ ಸೆಲೆಕ್ಟ್ ಮಾಡಕ್ಕೆ ಅಂತಾನೆ, ಈ ಐಡಿಯಾಗೆ ಈ ಜಾಗನ ಸೆಲೆಕ್ಟ್ ಮಾಡಕ್ಕೆ ಅಂತಾನೆ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ದಾರೆ. ಸ್ಯಾಟಲೈಟ್ ಡಿಪ್ಲಾಯ್ ಮಾಡಿ ಅಂದ್ರೆ ಎಷ್ಟು ಸೀರಿಯಸ್ ಆಗಿ ರೆಸ್ಪೆಕ್ಟ್ಫುಲ್ ಆಗಿ ಅವ್ರ ಐಡಿಯಾಸ್ನ ಅವ್ರು ನೋಡ್ತಾರೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಸ್ ಸಮಥಿಂಗ್ ದಟ್ ವಿ ಶುಡ್ ಅಬ್ಸರ್ವ್. ಹೌದು, ತುಂಬ ಅಂದರೆ ಅವರ ಆಲೋಚನೆಗಳು ತುಂಬ ದೂರ. ಇವಾಗ ನಮ್ಮ ಇಂಡಿಯಾದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಸ್ಟ್ಯಾಚು ಕಟ್ಟಿದ್ರೆ ಎಷ್ಟು ಜನ ಅಪೋಸ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಏನು, ಅದ್ರ ಬದಲು ಸ್ಕೂಲ್ ಕಟ್ಟಬೇಕಾಯ್ತು, ಅದು ಮಾಡಬೇಕಾಯ್ತು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಇವಾಗ ಅಲ್ಲಿಂದ ಎಷ್ಟು ಟೂರಿಸ್ಟ್, ಅದೊಂದು ಟೂರಿಸ್ಟ್ ಸ್ಪಾಟ್ ಆಯ್ತಾ, ಅದರಿಂದ ಎಷ್ಟು ಇನ್ಕಮ್ ಜನರೇಟ್ ಆಗುತ್ತೆ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು, ಅದರಿಂದ ಎಷ್ಟೊಂದು ಜನ ವಿಷಯಗಳನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆಮೇಲೆ ರೆಕಗ್ನಿಷನ್ ಸಿಗುತ್ತೆ ನಮ್ಮ ಇಂಡಿಯಾದ. ಇವಾಗ ಫಾರಿನರ್ಸ್ ಬಂದ್ಬಿಟ್ರೆ ಏನು ನೋಡ್ತಾರೆ, ಟೂರಿಸ್ಟ್ ಸ್ಪಾಟ್ಸ್ ಇಲ್ಲ ಅಂದರೆ ಫಾರಿನರ್ಸೇ ಬರಲ್ಲ. ಫಾರಿನರ್ಸ್ ಬರಲಿಲ್ಲ ಅಂದರೆ ಇನ್ಕಮೇ ಜನರೇಟ್ ಆಗಲ್ಲ. ಸೊ ಆಬ್ವಿಯಸ್ಲಿ ಇವಾಗ ದುಬೈ ಏನಿದೆ, ಇವಾಗ ಆಯಿಲ್ ಅದು ಇದೆಲ್ಲ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋಗೆ ಜಾಸ್ತಿ. ಮೊದಲೆಲ್ಲ 1 ದಿರಮ್ಗೆಲ್ಲ ಸಿಕ್ತಿತ್ತಂತೆ ಪೆಟ್ರೋಲ್ ಮತ್ತೆ ಇದೆಲ್ಲ, ಇವಾಗ 3 ದಿರಮ್ 4 ದಿರಮ್ಗೆ ಆಗಿದೆ. ಅಂದರೆ ಇಲ್ಲಿರೋ ಜನಗಳಿಗೆ, ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಇಲ್ಲಿರೋ ಜನಗಳಿಗೆ ಸಾಕಾಗಲ್ಲ. ಸೊ ಎಕ್ಸ್ಪೋರ್ಟು ಮಾಡಲ್ಲ. ಸೊ ಇನ್ಕಮ್ ಹೇಗಾಗಬೇಕು ಕಂಟ್ರಿಗೆ? ಸೊ ಇನ್ಕಮ್ ಆಗಬೇಕು ಅಂತ ಹೇಳಿದ್ರೆ ದೇ ಶುಡ್ ಇನ್ವೈಟ್ ಪೀಪಲ್ ಅಲ್ವಾ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ವಿ ವಿಲ್ ಇನ್ವೆಸ್ಟ್ ಆನ್ ಹೋಟೆಲ್, ಅದೇ ಥರ ಫುಡ್ ಮೇಲೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ನಾವು ಖರ್ಚು ಮಾಡ್ತೀವಿ. ಸೊ ಇಟ್ಸ್ ಇನ್ಕಮ್ ಟು ದಿಸ್ ಕಂಟ್ರಿ ಅಲ್ವಾ. ಸೊ ಅದಕ್ಕೋಸ್ಕರನೇ ಯಾವ್ದಾದ್ರು ಒಂದು ಟೂರಿಸ್ಟ್ ಅಟ್ರಾಕ್ಷನ್ಸ್, ಟೂರಿಸ್ಟ್ ಸ್ಪಾಟ್ಸ್ನ ಗೌರ್ಮೆಂಟ್ ಅವ್ರು ಮಾಡ್ತಾರೆ ಅಂತ ಅಪೋಸ್ ಮಾಡಕ್ಕೆ ಹೋಗ್ಬಾರ್ದು. ಇವಾಗ ಎಷ್ಟು ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂಗೆ ಎಷ್ಟು ಅಪೋಸ್ ಮಾಡಿದ್ರು, ಎಷ್ಟೊಂದೆಲ್ಲ ಮಾತಾಡಿದ್ರು. ಸೊ ಇವಾಗ ಅದು ಇನ್ಕಮ್ ಜನರೇಟ್ ಮಾಡಿ ಕೊಡ್ತಾ ಇದೆಯಾ, ಒಂದು ರೆಕಗ್ನಿಷನ್ ಸಿಕ್ಕಿದೆ ಇಂಡಿಯಾಗೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೋಟೆಲ್ಸ್, ರೆಸಾರ್ಟ್ಸ್, ಅಪಾರ್ಟ್ಮೆಂಟ್ಸು ಇದೆ. ಸೊ ಇಲ್ಲಿ ಈ ಲೊಕೇಶನಲ್ಲಿ ಏನೇನು ಇದೆಯೋ ಅದಕ್ಕೆಲ್ಲ ಪ್ರೈವೇಟ್ ಬೀಚ್ ಥರ ಸಿಗುತ್ತೆ. ವಿಚ್ ಇಸ್ ನಾಟ್ ಅಟ್ ಆಲ್ ಕ್ರೌಡೆಡ್. ಆರಾಮಾಗಿ ಫ್ರೀಯಾಗಿ ಮಾಡ್ಬೋದು ಇವಾಗ ನೋಡಿ. ಈಗ ಏನು ನೋಡ್ತಾ ಇದ್ರಲ್ಲ, ಅದು ಮೋನೋ ರೈಲ್ ಅಂತ, ಮೋನೋ ರೈಲ್ ಟ್ರ್ಯಾಕ್. ಈ ಒಂದು ಪಾಮ್ ಜುಮೇರಾ ಅನ್ನೋ ಒಂದು ಲೊಕೇಶನ್ಗೆ ಮೋನೋ ರೈಲ್ ಕೂಡ ಮಾಡಿದ್ದಾರೆ. ಸೊ ನೀವು ದುಬೈ ಡೌನ್ ಟೌನಿಂದ ಮೋನೋ ರೈಲ್ ತೊಗೊಂಡು ಪಾಮ್ ಜುಮೇರಾಗೆ ಬಂದು. ಇದು ಪಾಮ್ ಜುಮೇರಾದ 7 ಸ್ಟಾರ್ ಹೋಟೆಲ್. ಸೊ ಅಪ್ರಾಕ್ಸಿಮೇಟ್ಲಿ ನೀವೇನಾದ್ರು ಇಲ್ಲಿ ಮನೆ ತೊಗೊಬೇಕು ಅಂತಿದ್ರೆ ಆರಾಮಾಗಿ ತೊಗೊಬೋದು. ಜಾಸ್ತಿ ಏನು ದುಡ್ಡಿಲ್ಲ. ಏನಂತ ಹೇಳಿದ್ರೆ ಒಂದು 100 ಕೋಟಿ ಇದ್ರೆ ಒಂದು 7 ಬೆಡ್ರೂಮ್ ಮನೆ ಸಿಗುತ್ತೆ. ಬಟ್ ಹೈ ಡಿಮ್ಯಾಂಡ್ ಇದೆ ಇದು. ಆ್ಯಸ್ ಆಫ್ ನಾವು ಇಲ್ಲಿ ಸಿಗಲ್ಲ. ಬಟ್ ತೊಗೊಂಡ್ರೆ ನೋಡಿ, ಒಂದು 2-3 ಕಾರ್ ಹಿಡ್ಕೊಬೋದು, ಪ್ಲಸ್ ಬೋಟು ಹಿಡ್ಕೊಬೋದು. ಬೇಜಾರಾದರೆ ರೋಡ್ ಮೇಲೆ ಓಡಾಡಿ, ಇಲ್ಲಾಂದರೆ ನೀರು ಮೇಲೆ ಓಡಾಡಿ. ಚಾಯ್ಸ್ ಇಸ್ ಯುವರ್ಸ್. ದ ವ್ಯೂ ಅಟ್ ಪಾಮ್ ಜುಮೇರಾದಲ್ಲಿ ನಿಮಗೆ ಮಾರ್ನಿಂಗ್ ಬಂದರೆ 3 o'clock ಗಂಟೆ ಇರ್ಬೋದು. 3 to 7 ಪೀಕ್ ಅವರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆವಾಗ ಸ್ಪೆಷಲ್ ಟಿಕೆಟ್ ತೊಗೊಬೇಕಾಗುತ್ತೆ. ಆ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ ನಿಮಗೆ 3 to 7 o'clockಗೆ ಸನ್ಸೆಟ್ ನೋಡೋಕ್ಕೆ ಸಿಗುತ್ತೆ.